ಚರ್ಚೆ ಮಾಡೋಣ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ನವ್ರು ನಾವು ಬರಲ್ಲ ಅಂತ ಹೇಳಿದ್ದಾರೆ ಇವತ್ತಿನ ಸಬ್ಜೆಕ್ಟಿಗೆ ನಾವು ಡಿಬೇಟ್ ಮಾಡಲ್ಲ ಅಂತೇಳಿ ಗೊತ್ತಿಲ್ಲ ನನಗೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಬಿಜೆಪಿಯಿಂದ ಎಂ ಜಿ ಮಹೇಶ್ ಅವರು ಇದ್ದಾರೆ, ಮುಖ್ಯ ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ VHP ಇಂದ ಮುಖಂಡರಾಗಿರುವಂತಹ ಫಟಾಫಟ್ ಶ್ರೀನಿವಾಸ್ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡರು. ಇನ್ನು ಮುಸ್ಲಿಂ ಮುಖಂಡರಾಗಿರುವಂತಹ ಉಮರ್ ಶರೀಫ್ ಸರ್ ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಉಮರ್ ಶರೀಫ್ ಸರ್. ಇನ್ನು ಮುಸ್ಲಿಂ ಮುಖಂಡರಾಗಿರುವಂತಹ ಮತ್ತೊಬ್ಬರು ರಿಯಾಜ್ ಅಹಮದ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ ರಿಯಾಜ್ ಅಹಮದ್ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಉಮರ್ ಶರೀಫ್ ಸರ್, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಹಿಂದೂ ರಾಷ್ಟ್ರ ಆಗ್ಬೇಕಾ ಆಗ್ಬಾರ್ದಾ? ನೋಡಿ, ಇವಾಗ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನೋಡ್ಬೇಕಂದ್ರೆ ಜನರು ಏನು ಇಚ್ಛಿಸ್ತೋರೋ ಅದನ್ನ ಅವರು ಮಾಡ್ಬೋದು. ಇವತ್ತಿಗೆ ನಾವು ಬಂದು ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಆಗಿದ್ದೀವಿ. ಕಾರಣ ಏನಂದ್ರೆ ಜನರು ಬಯಸಿದ್ದು ಇದು ಬೇಕಂತ. ಅದೇ ರೀತಿ ಒಂದು ವೇಳೆ ಬರೋ ಕಾಲಕ್ಕೆ ನಮಗೆ ಹಿಂದೂ ರಾಷ್ಟ್ರ ಬೇಕೇ ಬೇಕು ಅಂತ ಜನರು ಮುಂದೆ ಬಂದ್ರೆ ಯಾರು ತಡೆ ಮಾಡೋಕ್ಕಾಗಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇರೋ ಸಮಸ್ಯೆ ಏನಂದ್ರೆ ಹಿಂದೂಗಳೇ ಹಿಂದೂ ರಾಷ್ಟ್ರ ಬೇಡ ಅಂತ ಹೇಳುವ ಒಂದು ಸಂಗತಿ ಇವಾಗ ನಾವು ನೋಡ್ತಿದ್ವಿ. ನೋಡಿರಿ, ಇವಾಗ ಸಿದ್ದರಾಮಯ್ಯ ಅವರು ಯಾರು, ಮತ್ತೆ ಲೆಫ್ಟಿಸ್ಟ್ನಲ್ಲಿರುವ ಹಿಂದೂಗಳು ಯಾರು, ಎಲ್ಲ ಹಿಂದೂಗಳೇ. ಆದರೆ ಅವರೇ ಬೇಡ ಅಂತ ಹೇಳ್ತಾರಲ್ಲ, ನಮಗೆ ಹಿಂದೂ ರಾಷ್ಟ್ರ ಬೇಡ ಅಂತ. ಸೊ ಹಾಗಾಗಿ ಒಗ್ಗಟ್ಟು ಬಂದರೆ ಮಾತ್ರ ನಿಮಗೆ ಹಿಂದೂ ರಾಷ್ಟ್ರವನ್ನು ನೀವು ಸ್ಥಾಪನೆ ಮಾಡೋಕ್ಕೆ ಸಾಧ್ಯತೆ ಇದೆ. ಇದು ಒಂದನೇ ವಿಷಯ. ಎರಡನೇ ವಿಷಯ ಏನಂದರೆ, ಒಂದು ವೇಳೆ ಹಿಂದೂ ರಾಷ್ಟ್ರ ಅಂತ ಮಾಡಬೇಕಂದ್ರೆ ಪ್ರಿಯಂಬಲ್ನಲ್ಲಿ ಚೇಂಜ್ ಮಾಡಬೇಕಾಗಿರುತ್ತೆ. ಕೇಶವ ಭಾರತಿ ಕೇಸ್ ನಂತರ ಪ್ರಿಯಂಬಲ್ನಲ್ಲಿ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮತ್ತು ಆ ಟೈಮ್ನಲ್ಲಿ ಚೇಂಜ್ ಮಾಡಿರೋ ಕೆಲವು ವಾಕ್ಯಗಳೇನೆಂದರೆ ಸೋಷಿಯಲಿಸ್ಟು ಮತ್ತು ಸೆಕ್ಯುಲರು ಮತ್ತು ಇಂಟೆಗ್ರಿಟಿ ಎಂಬ 3 ಪದಗಳನ್ನು ಅವರು ಆ್ಯಡ್ ಮಾಡಿದ್ರು. ಇದೇ ರೀತಿ ನೀವು ನಾಳೆ ದಿವಸ ಮಾಡಬೇಕಂದ್ರೆ ಮೆಜಾರಿಟಿ ತೋರಿಸ್ಬೇಕು ಎರಡು ಹೌಸ್ನಲ್ಲಿನೂ ಮೆಜಾರಿಟಿ ವಿತ್ ದ 2/3 ವೋಟ್ಸ್ ಇರಬೇಕು. 2/3 ಆಫ್ ದ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಇರಬೇಕು. ವೋಟ್ ಮಾಡಿದ್ರ ನಂತರ ಹಿಂದೂ ರಾಷ್ಟ್ರ ಅಂತ ತರಬಹುದು. ಆದರೆ ಇರೋ ಪ್ರಶ್ನೆ ಏನಂದರೆ, ಹಿಂದೂ ರಾಷ್ಟ್ರ ಅಂದರೆ ಏನು? ನೇಪಾಲ್ನಲ್ಲಿ 2008ವರೆಗೂ ಹಿಂದೂ ರಾಷ್ಟ್ರ ಇತ್ತು, ಆದರೆ ಇವತ್ತಿಗೆ ಹಿಂದೂ ರಾಷ್ಟ್ರ ಇಲ್ಲ. ಅಲ್ಲಿರತಕ್ಕಂಥ ಹಿಂದೂ ರಾಷ್ಟ್ರ ಏನಂದರೆ, ಅಲ್ಲಿ ಒಬ್ಬ ರಾಜ ಬೇಕಂತ ಆ ಒಂದು ನಿರ್ಧಾರಕ್ಕೆ ಬಂದಿದ್ರು. ಮತ್ತೆ ಕೆಲವು ಪುಸ್ತಕಗಳನ್ನು ಅವರು ಉಲ್ಲೇಖ ಮಾಡಿಕೊಂಡು ಅದನ್ನ ಫಾಲೋ ಮಾಡಬೇಕಂತ. ಇವಾಗ ಹಿಂದೂ ರಾಷ್ಟ್ರ ಅಂತ ಹೇಳಿದ ತಕ್ಷಣ ನಮಗೆ ಈ ಸಂವಿಧಾನ ಉಳಿಯುತ್ತೋ ಇಲ್ವೋ ಆ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಮತ್ತೆ ಹಿಂದೂ ರಾಷ್ಟ್ರ ಒಂದು ಬಹುತ್ವವನ್ನು ಒಪ್ಪಿಕೊಂಡಿದೆಯೋ ಏನೋ ಅದನ್ನ ನಾವು ಕೇಳಬೇಕಾಗಿದೆ. ಸೊ ಹಿಂದೂ ರಾಷ್ಟ್ರದ ವಿವರಣೆಯನ್ನು ಯಾರು ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸಬೇಕಂತ ಹೇಳ್ಕೊತಾರೋ ಅವ್ರ ಮುಂದೆ ಬಂದು ಹೇಳಬೇಕಾಗಿರುತ್ತೆ. ಅವಾಗ ನಾವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಇದ್ರ ಜೊತೆಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ಬಾಬು ಖಾನ್ ಪಠಾಣ್ ಎಂಬ ಒಬ್ಬ ವ್ಯಕ್ತಿ ನೇಪಾಲ್ನಲ್ಲಿ ಇದ್ಕೊಂಡು ಆ ವ್ಯಕ್ತಿ ಹೇಳ್ಕೊಳ್ತಾರೆ, ನಮಗೆ ಹಿಂದೂ ರಾಷ್ಟ್ರನೇ ಬೇಕು, ಸೆಕ್ಯುಲರ್ ರಾಷ್ಟ್ರ ಬೇಡ ಅಂತ ಹೇಳುವ ಆ ಒಂದು ಸಂಗತಿ ಅಲ್ಲಿ ಕೇಳ್ತಿದ್ವಿ. ಇದನ್ನ ನಾನು ಏನಕ್ಕೆ ಹೇಳ್ಕೊಳ್ತೀನಿ ಅಂದ್ರೆ, ಆ ಬಾಬು ಖಾನ್ ಎಂಬ ಒಬ್ಬ ಮುಸ್ಲಿಂ ನೇಪಾಲ್ನಲ್ಲಿ ಇರತಕ್ಕಂತಹ ಒಬ್ಬ ವ್ಯಕ್ತಿ ನಮಗೆ ಹಿಂದೂ ರಾಷ್ಟ್ರ ಬೇಕು, ನಮಗೆ ಸೆಕ್ಯುಲರ್ ರಾಷ್ಟ್ರ ಬೇಡ ಅಂತ ಹೇಳುವ ಕಾರಣ ಏನಂದ್ರೆ, ಅಲ್ಲಿ ಸೆಕ್ಯುಲರ್ ರಾಷ್ಟ್ರ ಆದ ನಂತರ ಕ್ರಿಶ್ಚಿಯನ್ಸ್ಗಳು ಹಲವಾರು ಜನರನ್ನ ಅವ್ರು ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಮಸ್ಯೆ ಉಂಟಾಗ್ತಿದೆ. ಆದ್ದರಿಂದ ನಮಗೆ ಹಿಂದೂ ರಾಷ್ಟ್ರನೇ ನಮಗೆ ಅನುಕೂಲ ಅಂತ ಹೇಳುವ ಒಂದು ಘಟನೆ ಕೂಡ ನಾವು ನೋಡ್ಬೋದು. ಸೊ ಹಾಗಾಗಿ ವಿ ಹ್ಯಾವ್ ನೋ ಪ್ರಾಬ್ಲಮ್. ನೀವು ಹಿಂದೂ ರಾಷ್ಟ್ರ ಮಾಡಿ, ಕ್ರಿಶ್ಚಿಯನ್ ರಾಷ್ಟ್ರ ಮಾಡಿ, ಏನು ರಾಷ್ಟ್ರ ಬೇಕಂತ ಮಾಡ್ಕೊಳ್ಳಿ. ಆದರೆ ಎಲ್ಲರನ್ನೂ ಅನುಸರಿಸಿಕೊಂಡು ಎಲ್ಲರನ್ನೂ ಫಾಲೋ ಮಾಡೋ, ಎಲ್ಲರಿಗೂ ಕೊಡಬೇಕಂತ ಆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರವರ ಧರ್ಮವನ್ನು ಅವ್ರು ಪಾಲಿಸ್ಕೊಳ್ಬೋದು ಅಂತ ಆ ಒಂದು ಸ್ವಾತಂತ್ರ್ಯ ಕೊಟ್ಟು ಅವ್ರು ಮಾಡೋಕ್ಕಾದ್ರೆ ಯಾರಿಗೂ ಏನು ತೊಂದರೆ ಇರೋದಿಲ್ಲ. ಫೇರ್ ಆರ್ಗ್ಯುಮೆಂಟ್. ಎಸ್ ಮಹೇಶ್ ಅವರೇ, ಅವರು ಮೂಲವಾಗಿ 2 ಪ್ರಶ್ನೆ ಏನು ಎತ್ತಿದ್ದಾರೆ, ಅದರಲ್ಲಿ ಯಾವುದರಲ್ಲೂ ಅಬ್ಜೆಕ್ಷನ್ ಎತ್ತಿಲ್ಲ. ಅವರು ಎತ್ತಿರೋದಿಷ್ಟೇ, ಹಿಂದೂ ರಾಷ್ಟ್ರ ಅನ್ನೋದಾದ್ರೆ ಸಂವಿಧಾನವನ್ನ ಏನ್ ಮಾಡ್ತೀರಾ ನೀವು ಅನ್ನುವಂಥದ್ದು ಮುಖ್ಯವಾದ ಪ್ರಶ್ನೆ. ಪ್ಲೀಸ್, ಮೊದಲನೇದಾಗಿ ನಿಮ್ಮ ವಾಹಿನಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಬಹಳ ಉತ್ತಮವಾದಂಥ ವಿಷಯವನ್ನು ಚರ್ಚೆಗೆ ಖುಷಿ ಆಗುತ್ತೆ ಅಂತನಾ? ನಿಮ್ಮ ಸಬ್ಜೆಕ್ಟ್ ಅಂತನಾ? ಬಹಳ ದುಃಖ ಆಗುವಂಥದ್ದು, ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆದಂಥವ್ರಿಗೆ ಈ ದೇಶದ ಸಂಸ್ಕೃತಿ ಬಗ್ಗೆ ಅರಿವಿಲ್ಲ ಅನ್ನುವಂಥದ್ದು ಕೇಳಿದಾಗ ಭಾಳ ದುಃಖ ಆಗತ್ತೆ. ಆದರೂ ಪರವಾಗಿಲ್ಲ. ನೋಡಿ, ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು ಒಂದು ಭೌಗೋಳಿಕ ಕಲ್ಪನೆ, ಅದರಲ್ಲಿ ಯಾವುದೋ ಧಾರ್ಮಿಕ ಕಲ್ಪನೆ ಅಲ್ಲ. ಅದು ಒಂದು ಭೂಗೋಳ, ಒಂದು ದೇಶದ ಒಂದು ಪರಿಸರವನ್ನು ಒಂದು ಲಿಮಿಟೇಷನನ್ನು ಮಾಡತಕ್ಕಂಥ ಹಿಮಾಲಯ ಸಮಾರಭ್ಯ ಯಾವದಿಂದೂ ಸರೋವರಂ ತ್ವಂ ದೇವನಿರ್ಮಿತಂ ದೇಶಂ ಹಿಂದೂ ರಾಷ್ಟ್ರಂ ಪ್ರತಿಷ್ಠತೆ ಅಂತ. ಅಂದರೆ ಈ ದೇಶವನ್ನು ಉತ್ತರದ ಹಿಮಾಲಯ, ಕೆಳಗಡೆ ಇರ್ತಕ್ಕಂಥ ದಕ್ಷಿಣದ ಏನು ಸಮುದ್ರ ಇದೆ ಅಲ್ಲಿವರೆಗೆ ಇರ್ತಕ್ಕಂಥ ಈ ಭೂಪ್ರದೇಶವನ್ನು ಹಿಂದೂ ರಾಷ್ಟ್ರ ಅಂತ ಕರಿತೀವಿ ಅಂತೇಳಿ ತ್ರೈತನೀಯ ಉಪನಿಷತ್ತಲ್ಲಿ ಹೇಳಿರುವಂಥದ್ದು.
ಸಾವಿರಾರು ವರ್ಷಗಳ ಹಿಂದೆ ಕೂಡ ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಕರೀತಾ ಇರ್ತಕ್ಕ. ಹಿಂದೂ ರಾಷ್ಟ್ರ ಅಂದರೆ ಇಟ್ಸ್ ಎ ಜಿಯೋಗ್ರಫಿಕಲ್ ಫಿನಾಮಿನಾ, ವೇ ಆಫ್ ಲೈಫ್. ಅಲ್ಲ, ಅದು ಜೀವನ ಪದ್ಧತಿ. ಹಿಂದುತ್ವ ಅಂತಕ್ಕಂಥದ್ದು ಜೀವನ ಪದ್ಧತಿ. ಒಂದು 2 ನಿಮಿಷ ನನಗೆ ಕೊಟ್ಟರೆ ನಾನು ನಮ್ಮ ಉಮರ್ ಶರೀಫ್ ಅವ್ರಿಗೆ ಹೇಳ್ತೀನಿ. ಎಸ್ ಪ್ಲೀಸ್. ಇದ್ರ ಒಳಗಡೆ ಯಾವ ಧಾರ್ಮಿಕ ವಿಚಾರನೂ ಇಲ್ಲ ಇದರಲ್ಲಿ. ಇದೊಂದು ಭೌಗೋಳಿಕ, ನಮ್ಮ ದೇಶ ಅಂತಕ್ಕಂಥದ್ದು ಹೇಗೆ ಒಂದು ಭೂಮಿ ಅಂತಕ್ಕಂಥದ್ದನ್ನು ಹೇಗೆ ಏನು ಈ ದೇಶವನ್ನು ಭಾರತ ಮಾತೆ ಅಂತ ನಾವು ಕರಿತೀವಿ, ಈ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಒಳಗಡೆ ಇರ್ತಕ್ಕಂಥ ಈ ಭೂಪ್ರದೇಶನ ಹಿಂದೂ ರಾಷ್ಟ್ರ ಅಂತ ಕರಿತೀವಿ. ಅಷ್ಟೇ ಹೇಳೋದಂತ. ಇಲ್ಲಿ ನಾವೇನು ಹೊಸದೇನು ಹೇಳಲೇ ಇರಲಿಲ್ಲ. ಎಲ್ಲಿ ತನಕ ಹಿಂದೂ ರಾಷ್ಟ್ರ ಅಂತ ಇದೆ, ಅಲ್ಲಲ್ಲ, ಅವ್ರು ಎತ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅವ್ರು ಎತ್ತಿರ್ತಕ್ಕಂಥದ್ದು, ಅವರೇನು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲನ್ನು ಬದಲಾವಣೆ ಆಗಬೇಕು ಅಂತಂದ್ರು. ನೋಡಿ, ಈ ದೇಶದ ಸಂವಿಧಾನ ರಚನೆ ಬದಲಾವಣೆ ಆಗೋದು ಅದು ಬೇರೆ. ಅಲ್ಲ, ಅದು ಬೇರೆ. ನಾನು ಹೇಳ್ತೀನಿ, ಸಂವಿಧಾನ ಇಟ್ಟಿರೋ ಪೇಜಾವರ ಶ್ರೀ ಅವರ ಪೂಜ್ಯ ಪೇಜಾವರ ಶ್ರೀಗಳವರ ಆಶಯ ಅಂತ ಹೇಳಿದಂತಂದ್ರೆ, ಈ ಒಂದು ಭವ್ಯ ರಾಮ ಮಂದಿರದ ನಿರ್ಮಾಣದ ನಂತರ ಈಗೇನು ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಅಲ್ಲಲ್ಲೇ ಬೇರೆ ಬೇರೆ ಅನೇಕ ಧಾರ್ಮಿಕ ಮುಖಂಡರುಗಳು, ಉಲ್ಲೇಖನೀಯ ಹೇಳಬೇಕು ಅಂದರೆ ಒಂದಷ್ಟು ಮುಸಲ್ಮಾನರು ಅಂದ್ಕೊಳ್ತಕ್ಕಂಥ ಮೌಲ್ವಿಗಳು, ನಾವು ಮುಂದೊಂದು ದಿನ ಬರ್ತವೆ, ಮುಂದೊಂದು ದಿನ ಬಂದು ಈ ಭವ್ಯ ರಾಮ ಮಂದಿರವನ್ನು ಧ್ವಂಸ ಮಾಡಿ ನಾವು ಮತ್ತೆ ಬಾಬರಿ ಮಸೀದಿಯನ್ನು ಕಟ್ತೇವೆ ಅನ್ನೋ ಹಿನ್ನೆಲೆ ಒಳಗಡೆ ಪೂಜ್ಯ ಯಾರು ಪೇಜಾವರ ಶ್ರೀಗಳು ಎಲ್ಲಿವರೆಗೆ ಈ ದೇಶ ಹಿಂದೂ ರಾಷ್ಟ್ರ ಅಂತ ಇರ್ತದೆ ಅಲ್ಲಿವರೆಗೆ ರಾಮ ಮಂದಿರ ಇರುತ್ತೆ ಅಂತ. ಇದರಲ್ಲಿ ಯಾರ ಬಗ್ಗೆನೂ ಕೂಡ ಒಂದೇ ಒಂದು ಸೊಲ್ಲಿಲ್ಲ. ಪ್ರತಿಯೊಬ್ಬ ಈ ದೇಶದಲ್ಲಿ ಇರ್ತಕ್ಕಂಥ ಆಸೆ ಹಿಮಾಚಲದಿಂದ ಕನ್ಯಾಕುಮಾರಿ ತನಕ ಅಲ್ಲ, ನಾನು ಹೇಳ್ತೀನಿ, ನೀವು ನಂಗೆ ಒಂದು ನಿಮಿಷ ಪಾಯಿಂಟ್ ಮಹೇಶ್, ಅವ್ರು ಕೇಳ್ತಾ ಇರೋದು ಸಿಂಪಲ್, ಹಿಂದೂ ರಾಷ್ಟ್ರ ಆದ್ರೂ ಮಾಡಿ ಏನಾದ್ರೂ ಕರೆ ಕೊಡು, ಏನೂ ಸಮಸ್ಯೆ ಇಲ್ಲ, ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗಿ. 100ಕ್ಕೆ 100 ಉಮರ್ ಶರೀಫ್ ಅವರೇ, ನೀವು ನಿಮ್ಮ ಮತ ಬದಲಾವಣೆ ಮಾಡಿರ್ಬೋದು, ಆದ್ರೆ ನಿಮ್ಮ ಪೂರ್ವಿಕರನ್ನ ಯಾರು ಬದಲಾವಣೆ ಮಾಡಿಲ್ಲ. ಅವ್ರು ಕೇಳ್ತಾ ಸಂವಿಧಾನದ ವಿಚಾರವನ್ನ ಕೇಳ್ತಾ ಹೌದು, ಸಂವಿಧಾನ. ನೀವು ಏನಂದ್ರೆ ಯಾರು ತಮ್ಮ ಮತ ಬದಲಾವಣೆ ಮಾಡಿರ್ತಕ್ಕಂಥ, ನೀವು ಕೂಡ ಒಂದು 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ಹಿಂದೂಗಳಾಗಿದ್ರೆ ಇವತ್ತು ನೀವು ಹಿಂದೂಗಳೇ. ಸಂವಿಧಾನ ಬದಲಾವಣೆ ಮಾಡ್ತೀರಾ ಮಾಡಲ್ವಾ? ಯಾವ ಕಾರಣಕ್ಕೂ ಯಾವ ಸಂವಿಧಾನನೂ ಬದಲಾವಣೆ ಮಾಡೋದಿಲ್ಲ. ಇದೇ ಸಂವಿಧಾನ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಏನು ಸಂವಿಧಾನದ ಆಶಯ ಇದೆ, ಆ ಸಂವಿಧಾನದನ್ನೇ ಪ್ರತಿಯೊಬ್ಬನೂ ಕೂಡ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಜೆ ಇದ್ದಾನೆ, ಅವನಿಗೆ ಪ್ರತಿಯೊಂದು ಧಾರ್ಮಿಕ ಆಚರಣೆ ಅವನು ಏನೇನು ಬೇಕಾದ್ರೂ ಆಗಿರ್ಬೋದು, ಆದ್ರೆ ಅವನು ಗುರುತಿಸ್ಕೋಬೇಕಾಗಿರ್ತಕ್ಕಂಥದ್ದು ಈ ಭೂಮಿ ಒಳಗಡೆ ನಾವೆಲ್ಲ ಹಿಂದೂ ಅಂತ ಕರಿತೀವಿ, ಈ ಪ್ರದೇಶವನ್ನ ಹಿಂದೂಸ್ತಾನ ಅಂತ ಕರೀತಾರೆ. ನಾವೆಲ್ಲರೂ ಹಿಂದೂಗಳು, ಎಲ್ಲರೂ ಒಳ್ಳೆ ಮುಸಲ್ಮಾನರಾಗಿರಿ, ಒಳ್ಳೆ ಕ್ರಿಶ್ಚಿಯನರಾಗಿರಿ, ಆದ್ರೆ ನೀವೆಲ್ಲರೂ ಕೂಡ ಈ ದೇಶದ ಮೊದಲು ಹಿಂದೂಗಳು. ಹಿಂದೂಗಳು ಅಂದ್ರೆ ಐಡೆಂಟಿಫಿಕೇಶನ್, ಭೌಗೋಳಿಕವಾಗಿ ನಾವು ಐಡೆಂಟಿಫಿಕೇಶನ್ ಮಾಡುವಂಥದ್ದು. ಇದ್ರಲ್ಲಿ ಯಾವ ಧರ್ಮ ವಿರೋಧನೂ ಇಲ್ಲ. ರಿಯಾಜ್ ಅಹಮದ್ ಅವರೇ, ಎನಿ ಅಬ್ಜೆಕ್ಷನ್ ಹಿಂದೂ ರಾಷ್ಟ್ರ ಅನ್ನುವಂಥದ್ದರ ಕಲ್ಪನೆಯ ವಿಚಾರದಲ್ಲಿ? ಈಗ ಹಿಂದೂ ರಾಷ್ಟ್ರ ಮಾಡಬೇಕಾದ್ರೆ ಸಂವಿಧಾನ ಹಾಗೆ ಇದ್ರೆ ಸಂವಿಧಾನದಲ್ಲಿ ಹಿಂದೂ ರಾಷ್ಟ್ರಕ್ಕೆ ಅವಕಾಶನೇ ಇಲ್ವಲ್ಲ, ಪ್ರಜಾಪ್ರಭುತ್ವಕ್ಕೆ ಮಾತ್ರ ಅವಕಾಶ ಇರೋದು. ಅದರಲ್ಲಿ ಹಿಂದೂ ರಾಷ್ಟ್ರ ಅಂದಾಗ ಈಗ ಹಿಂದೂಗಳಿಗೆ ಮಾತ್ರ, ಈಗ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಯಾರು, ಮುಖ್ಯಮಂತ್ರಿ ಯಾರು, ಪ್ರಧಾನಿಗಳು ಯಾರು, ಇಲ್ಲೂ ಮುಸಲ್ಮಾನರು ಯಾರು ಹಿಂದೂ ರಾಷ್ಟ್ರ ಅಭ್ಯಂತರ ಈಗ ನೋಟ್ ಬ್ಯಾನ್ ಮಾಡಿದ್ರು ಏಕಾಏಕಿ. ಒಂದ್ ನಿಮಿಷ ಕೇಳಿ. ಅಲ್ಲ, ಯಾವುದು ಹಿಂದೂ ರಾಷ್ಟ್ರ ಅಂದ್ರೆ ಯಾವ ಬದಲಾವಣೆ ಅಲ್ಲ, ಈ ಭೂಮಿಗೆ ಹಿಂದೂ ರಾಷ್ಟ್ರ ಅಂತ ಕರೀತಾರೆ. ಆಯ್ತು ಸರ್, ಒಂದ್ ನಿಮಿಷ ಅವ್ರು ಮಾತಾಡಕ್ ಕೊಡಿ, ಆಮೇಲೆ ನಿಮ್ಗೆ ಅವಕಾಶ ಕೊಡ್ತೀನಿ. ಈಗ ಹಿಂದೂಸ್ತಾನ ಅಂತ ಕರಿತೀವಲ್ಲ, ಈಗಿರೋದು ಯಾವುದು? ಹಿಂದೂಸ್ತಾನ, ಅದೇ ಹಿಂದೂ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ ಆಗಿದೆ ಅದು. ನೀವು ಮುಸ್ಲಿಂ ರಾಷ್ಟ್ರ ಆಗಿದೆಯಾ? ಅಲ್ಲ, ಇದ್ರ ಮೇಲೆ ರಾಜಕೀಯ ಯಾಕೆ? ಸಿದ್ದರಾಮಯ್ಯ ಮಾಡ್ತಿರೋದು ರಾಜಕೀಯ ಮಾಡ್ತಿರೋಂಥದ್ದು ಸಿದ್ದರಾಮಯ್ಯ. ನಿಮ್ಮನ್ನ ಭಯ ಪಡಿಸ್ಬಿಟ್ಟು ಮುಸಲ್ಮಾನರನ್ನ ಭಯ ಪಡಿಸ್ಬಿಟ್ಟು ರಾಜಕೀಯ ಲಾಭ ಮಾಡ್ತಿರೋದು ಕಾಂಗ್ರೆಸ್ಸಿಗರು. ನೀವ್ ಹೇಳ್ತಿರೋದು ಕರೆಕ್ಟ್ ಇದೆ, ನಾ ಹೇಳ್ತೀನಿ ಕೇಳಿ. ಹಿಂದೂಸ್ತಾನ ಅಂತ ನೀವ್ ಹೇಳಿದ್ರಲ್ವಾ, ಹಿಂದೂಸ್ತಾನ ಅಂತ ನೀವ್ ಹೇಳಿದ್ರಲ್ವಾ, ಇದು ಹಿಂದೂಸ್ತಾನನೇ. ನೀವು ಹಿಂದೂಸ್ತಾನ ಅಂತ ಕರೀರಿ, ನಾನು ಹಿಂದೂ ರಾಷ್ಟ್ರ ಅಂತ ಕರೀತೀನಿ. ಯಾವ ಬದಲಾವಣೆ ಇಲ್ಲ. ರಾಜಕಾರಣವನ್ನು ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ. ರಾಜಕಾರಣವನ್ನ ಹಿಂದೂ ರಾಷ್ಟ್ರದಿಂದ ನಿಮಗೆ ಪ್ರಧಾನಮಂತ್ರಿ ನಾವೆಲ್ಲ ಹಿಂದೂಸ್ತಾನ ಹಿಂದೂಗಳು, ಮೊದಲು ಹಿಂದೂ ರಾಷ್ಟ್ರ ಅಂತ ಹೇಳಿ ನೀವು ಒಂದ್ ನಿಮಿಷ ನೀವು ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ. ಅಲ್ಲ, ನೀವು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಎಸ್ ರಿಯಾಜ್ ಅವ್ರು ಹೇಳಿ.
ಈಗ ಸಿದ್ದರಾಮಯ್ಯ ಯಾರು ಮುಸಲ್ಮಾನರ? ಇವತ್ತು ಈಗ ಅವರು ಹೇಳಿದ್ದಾರೆ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಿಂದೂಗಳು ಎಷ್ಟು ಇದಾವೆ, ಸಾವಿರಾರು ಕೋಟ್ಯಾಂತರ ಹಿಂದೂಗಳಿದ್ದಾರೆ, ಅವರಿಗೆ ಅಭ್ಯಂತರ ಇಲ್ಲ ಹಿಂದೂ ರಾಷ್ಟ್ರ ಬೇಡ ಅಂತಿದ್ದಾರೆ. ಆದ್ರೂ ಮುಸಲ್ಮಾನರು ಎಲ್ಲೂ ಅಭ್ಯಂತರನೇ ವ್ಯಕ್ತಪಡಿಸಿಲ್ಲಲ್ಲ. ಹಿಂದೂಸ್ತಾನ ಅಂತ ಹೇಳ್ಕೊಳ್ತಾ ಇದ್ದಾರೆ ಮುಸಲ್ಮಾನರು. ನಾವೇ ನಿಮ್ಗೆ ಒಂದು ಕೇಳಿ ರಜಾಕ್ ಅವ್ರೆ, ಒಂದು ವಿಷಯ ಕೇಳಿ. ರಿಯಾಜ್ ಅವರೇ ಒಂದು ಮಾತು ಕೇಳಿ. ಮಹೇಶ್ ಅವ್ರು ಮಾತಾಡ್ಲಿ ರೀ. ಅವ್ರು ಒಳ್ಳೆ ಮಾತಾಡ್ತಿದ್ದಾರೆ ಸರ್. ಆಮೇಲೆ ಕೊಡ್ತೀನಿ ಸರ್, ಆಮೇಲೆ ಡೆಫಿನೆಟ್ಲಿ ಆಮೇಲೆ ಮಾತಾಡಕ್ ಕೊಡ್ತೀನಿ. ಅವ್ರು ಕಂಪ್ಲೀಟ್ ಮಾಡ್ಲಿ. ಎಸ್ ರಿಯಾಜ್ ಅವರ, ಈಗ ಯಾವ್ದು ಅಬ್ಜೆಕ್ಷನ್ ಇಲ್ವಲ್ಲ, ಏನಾಗುತ್ತೆ? ಯಾವ ಸಂವಿಧಾನನೂ ಬದಲಾವಣೆ ಆಗೋದಿಲ್ಲ. ಕೇವಲ ಪ್ರಿಯಾಂಬಲ್ ಇರುವಂತದನ್ನ ಸೆಕ್ಯುಲರ್ ಅನ್ನ ತೆಗೆದು ಹಿಂದೂ ರಾಷ್ಟ್ರ ಅಂತ ಇಡ್ತಾರೆ. ಮುಸ್ಲಿಮರಾಗಿ ಇರ್ತಾರೆ, ಕ್ರಿಶ್ಚಿಯನ್ ಆಗಿರ್ತಾರೆ, ಜೈನರಾಗಿ ಇರ್ತಾರೆ. ಒಂದ್ ನಿಮಿಷ ಮಹೇಶ್ ಅವರೇ, ಬೌದ್ಧರಾಗಿ ಇರ್ತಾರೆ. ಯಾವ ಸಮಸ್ಯೆಯೂ ಯಾವ ಬದಲಾವಣೆ ಇಲ್ಲ. ಪ್ರಿಯಾಂಬಲ್ ಇರುವಂತ ಸೆಕ್ಯುಲರ್ ಹೋಗಿ ಹಿಂದೂ ಸ್ಥಾನ ಅಥವಾ ಹಿಂದೂ ರಾಷ್ಟ್ರ ಇದಾಗಿ ಕೂತ್ಕೊಳ್ಳುತ್ತೆ. ಏನಾಗುತ್ತೆ ಇದರಲ್ಲಿ? ಯಾರು ಹೇಳಿದರು ಸರ್ ಅದನ್ನ? ಇಲ್ಲ ಸರ್, ಆ ತರದೇನಿಲ್ಲ. ನೀವು ಅನ್ಕೊಂಡಿರೋ ತರ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ಈಗ ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗ್ದ್ರಲ್ಲ, ಈಗ ನೋಟ್ ಬ್ಯಾನ್ ಮಾಡಿದ್ರಲ್ಲ, ಅದೇ ರೀತಿ ಈಗ ನಿಮ್ ಕೈಯಲ್ಲಿ ಅಧಿಕಾರ ಇದೆಯಲ್ಲ, ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರೆ ಯಾರ ಅಭ್ಯಂತರ ಇದೆ ಈಗ ನಿಮಗೆ? ವೆರಿ ಗುಡ್, ಸೂಪರ್. ನಾವು ಇದೇ ಹೇಳಿದ್ದು. ಫಟಾಫಟ್ ಶ್ರೀನಿವಾಸ್ ಸರ್, ದೆನ್ ಈಗ ನಿಮಗೆ ಆ ಗಟ್ಸ್ ಇಲ್ಲ ಮಾಡಕ್ಕೆ ಅಂತ? ಇಲ್ಲ, ಒಂದು ಆ್ಯಕ್ಚುಲಿ ಏನು ಪರಮಪೂಜ್ಯ ಪೇಜಾರು ಶ್ರೀಗಳು ಇವತ್ತು ಶ್ರೀ ರಾಮ ಮಂದಿರ ಉಳಿಬೇಕು ಅಂದರೆ ಇದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳಿದಾರಲ್ಲ, ನಾನು ಅತ್ಯಂತ ಆದರದಿಂದ ಅದನ್ನು ಸ್ವಾಗತ ಮಾಡ್ತೇನೆ. ಹಾಗೆ ಇವತ್ತೇನು ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಇಲ್ಲಿ ಟೋಪಿ ಇರೋವರೆಗೂ, ಬುರ್ಕಾ ಇರೋವರೆಗೂ, ಗಡ್ಡ ಇರೋವರೆಗೂ ಹಿಂದೂ ರಾಷ್ಟ್ರ ಆಗೋಕ್ಕಾಗಲ್ಲ ಅಂತ ಹೇಳಿ ಒಂದು ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗೆ ಧಕ್ಕೆ ಬರೋಂಥ ಮಾತಾಡಿದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸುತ್ತಾ. ಸಾರಿ, ನಾನು ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಅವಮಾನ ಮಾಡಿದ್ದು ಹಿಂದೂಗಳಿಗಲ್ಲ, ಆಕ್ಚುಲಿ ಅವ್ರು ಅವಮಾನ ಮಾಡಿದ್ದು ಮುಸ್ಲಿಮರಿಗೆ. ಖಂಡಿತ ನಾನು ಅದನ್ನ ಕೇಳ್ತೀನಿ. ಅವ್ರು ಇಲ್ಲಿ ಇದ್ದು ಬಿಟ್ರೆ ಇದು ಹಿಂದೂ ರಾಷ್ಟ್ರ ಆಗಲ್ಲ ಅನ್ನೋ, ನಾವೆಲ್ಲ ಸಹಭಾಗಿ ಚೆನ್ನಾಗಿರಬೇಕು ಅನ್ನುವಂತ ಮಾತೇ ಇರ್ಲಿಲ್ಲ. ಅದ್ರಲ್ಲಿ ಏನೋ ದ್ವೇಷ ಕಾರ್ತಾ ಇದ್ದಾರೆ, ಇಬ್ಬರ ನಡುವೆ ಇದು ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳದಂಗಿತ್ತು. ನನ್ಗೆ ಸಾರಿ, ಎಸ್ ಪ್ಲೀಸ್. ಅರುಣ್, ಆ ಮಾತನ್ನ ನಾನು ನಮ್ಮ ಉಮರ್ ಶರೀಫ್ ಮತ್ತು ರಿಯಾಜ್ ಅಹಮದ್ ಅವ್ರನ್ನ ಆ ಪ್ರಶ್ನೆ ಕೇಳ್ತೀನಿ, ಅವ್ರ ಸ್ಟ್ಯಾಂಡ್ ಏನು ಸಿದ್ದರಾಮಯ್ಯ ಅವರ ಇವತ್ತಿನ ಸ್ಟೇಟ್ಮೆಂಟ್ ಬಗ್ಗೆ ಅಂತ ಹೇಳಿ. ಹಿಂದೂ ಅಂದ್ರೇನೆ ಒಟ್ಟು, ಹಿಂದೂ ಅಂದ್ರೇ ಸಮಗ್ರ, ಹಿಂದೂ ಅಂದ್ರೇ ಬಹುತ್ವ ಅಂತ. ಹಿಂದುತ್ವ ಅಥವಾ ಬಹುತ್ವ ಎರಡನ್ನೂ ಬೇರೆ ಬೇರೆ ಎಲ್ಲ ಒಂದೇ. ಈ ಧರ್ಮಕ್ಕೆ ನಾ ಆದಿ ನಾ ಅಂತ್ಯ, ಇದಕ್ಕೆ ಹುಟ್ಟು ಇಲ್ಲ, ಇದಕ್ಕೆ ಸಾವೂ ಇಲ್ಲ, ಅಂತ್ಯನೂ ಇಲ್ಲ. ಈ ಧರ್ಮ ಸಾವಿರಾರು ವರ್ಷಗಳಿಂದ ಬಂದಿದೆ. ಹಾಗೆ 2000 ವರ್ಷದ ಹಿಂದ್ಗಡೆ ಬುದ್ಧ ಧರ್ಮ ಬಂತು, ಅದನ್ನು ಜೀರ್ಣ ಮಾಡ್ಕೊಳ್ತು, ಅದನ್ನು ಜೊತೆಯಲ್ಲಿ ಇಟ್ಕೊಳ್ತು. ಜೈನಿಸಮ್ ಬಂತು, ಅದನ್ನು ಜೊತೆಲಿ ಇಟ್ಕೊಳ್ತು. ಸಿಕ್ಕಿಸಮ್ ಬಂತು, ಅದನ್ನು ಜೊತೆಲಿ ಇಟ್ಕೊಳ್ತು. ಹಾಗೆ ಅದನ್ನ 2000 ವರ್ಷದ ಹಿಂದ್ಗಡೆ ಇಸಾಯಿ ಧರ್ಮ, ಕ್ರಿಶ್ಚಿಯನ್ ಧರ್ಮ ಬಂತು, ಅದನ್ನು ಕೂಡ ಜೊತೆಯನ್ನು ಇಟ್ಕೊಂಡು ಸಹಬಾಳ್ವೆ ಮಾಡ್ತಾಯಿದ್ದೆ. 1400 ವರ್ಷಗಳ ಹಿಂದ್ಗಡೆ ಇಸ್ಲಾಂ ಧರ್ಮ ಬಂತು, ಅದನ್ನು ಕೂಡ ಜೊತೆಲಿ ಇಟ್ಕೊಂಡು ಹೋಗ್ತಾ ಇದೀವಲ್ಲ. ಆಪತ್ತೇನು ಇದು? ಹಿಂದೇನೂ ಹಿಂದೂ ರಾಷ್ಟ್ರನೇ, ಈಗಲೂ ಹಿಂದೂ ರಾಷ್ಟ್ರನೇ, ಮುಂದೇನೂ ಹಿಂದೂ ರಾಷ್ಟ್ರನೇ. ಇದರಲ್ಲಿ ಏನಿಲ್ಲ. ಇದನ್ನ ಅವರ ಒಂದು ಕನ್ಸರ್ನ್ ಏನಿದೆ, ಮಹೇಶ್ ಯಾವಾಗಲೂ ಹೇಳ್ತಾ ಇದ್ರು, ಒಂದಷ್ಟು ಜನ ಮುಲ್ಲಾಗಳು, ಒಂದಷ್ಟು ಜನ ಮೌಲ್ಯಗಳು, ನಾವು ಬಹುಸಂಖ್ಯಾತರಾದಾಗ ಶ್ರೀರಾಮ ಮಂದಿರವನ್ನು ಧ್ವಂಸ ಮಾಡಿ ಇಲ್ಲಿ ಮತ್ತೆ ಬಾಬರಿ ಮಸೀದಿ ಮಾಡ್ತೀವಿ ಅನ್ನೋದು ಒಂದು ಆತಂಕ ಅಷ್ಟೇ ವಿನಃ ಇಲ್ಲಿ ಹಿಂದೂ ರಾಷ್ಟ್ರ ಆದ ತಕ್ಷಣ ಎಲ್ಲರನ್ನೂ ಹೊರಗಡೆ, ದೇಶದಿಂದ ಹೊರಗಡೆ ಹೋಗಿ ಅಂತ ಹೇಳೋಂಥದ್ದು, ಅಥವಾ ನೀವು ಸೆಕೆಂಡ್ರಿ ಕ್ಲಾಸ್ ಸಿಟಿಸನ್ಸ್ ಅನ್ನೋದು ಆ ಥರ ಏನಿಲ್ಲ. ಈ ಅಪೀಸ್ಮೆಂಟ್ ಅನ್ನೋದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈ ತುಷ್ಟೀಕರಣದ ರಾಜಕಾರಣ ಇದೆಯಲ್ಲ, ಅದು ಉತ್ತುಂಗದಲ್ಲಿದೆ ಇವತ್ತು. ಯಾಕೆಂದರೆ ಎಲ್ಲ ಕಡೆ ಚುನಾವಣೆಗಳನ್ನ ಭಾಳ ಕೆಟ್ಟ ರೀತಿ ಸೋತು ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ಸ್ಥಾನವನ್ನು ಪಡ್ಕೊಳ್ಳದೆ ಲೋಕಸಭೆಯಲ್ಲಿ ಮೊನ್ನೆ ನಡೆದಂಥ ಪಂಚರಾಜ್ಯ ಚುನಾವಣೆಗಳಲ್ಲಿ 4 ರಾಜ್ಯಗಳಲ್ಲಿ ಹೀನವಾಗಿ ಸೋತು ಸುಣ್ಣಾಗಿರೋಂಥದ್ದು. ಮುಸಲ್ಮಾನರಿಗೆ ಈ ರೀತಿ ಹಿಂದೂ ಕಾರ್ಡು, ಹಿಂದೂಗಳು ಬಂದುಬಿಟ್ರೆ ನಿಮ್ಮನ್ನೇನೋ ಮಾಡಿಬಿಡ್ತಾರೆ. ಏನಾಗ್ಬಿಡ್ತು? BJP ಬಂದ ತಕ್ಷಣ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಓಡಿಸ್ತಾರೆ. ವಾಜಪೇಯಿಯವರು 6 ವರ್ಷ ಆಗಿದ್ರು, ಓಡಿಸಿದ್ರ? 9.5 ವರ್ಷದಿಂದ ಮಾನ್ಯ ಮೋದಿಯವರ ನೇತೃತ್ವದ BJP ಸರ್ಕಾರ ಇದೆ. ಎಲ್ಲಿ ಏನಾಗಿದೆ ದೇಶದಲ್ಲಿ? ಯಾವ ಅಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಕೋಮು ಸಂಘರ್ಷಗಳಾಯಿತು, ಅದರಲ್ಲಿ 1% ಕೂಡ ಆಗಲಿಲ್ಲ. ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ಇವತ್ತು. ಈ ರೀತಿ ಮುಸಲ್ಮಾನರಿಗೆ ಹಿಂದುತ್ವದ ಅಥವಾ BJPಯ ಸಂಘದ RSSನ ಗುಮ್ಮ ತೋರಿಸಿ ಅವ್ರನ್ನ ಅಲ್ಲೇ ಇಡೋಂಥ ಇದು ಒಂದು ತೀವ್ರವಾದಂಥ ಪ್ರಯತ್ನ. ಇದನ್ನು ರಿಯಾಜ್ ಅಹಮದ್ ಅಂತವರು, ನಮ್ಮ ಉಮರ್ ಶರೀಫ್ ಅಂತವರು ಇವತ್ತು ಏನು ಮಾತಾಡ್ತಾ ಇದ್ದಾರಲ್ಲ, ಅವ್ರ ಸಮಾಜಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಹೇಳಬೇಕಾಗುತ್ತೆ. ಇದರಲ್ಲಿ ಏನಪ್ಪ ತಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಕೊಟ್ಟವ್ರಿಗೆ, ಆ ಸಂವಿಧಾನದಲ್ಲಿ ಕೇವಲ 2 ಶಬ್ದಗಳು, ಸಾಮಾಜಿಕ, ಜಾತ್ಯತೀತ, ಈ ಶಬ್ದಗಳು 2 ಸೇರಿಸೋವಂಥದ್ದು ಗೊತ್ತಿರಲಿಲ್ವಾ?
ಗೊತ್ತಿತ್ತು ಆದರೆ ಸೇರಿಸಲಿಲ್ಲ. ಯಾಕೆಂದರೆ ಇದು ಹುಟ್ಟಿದಾಗಿನ ಬಹುತ್ವದ ಸಂಸ್ಕೃತಿ ಇದು ಭಾರತದ್ದು, ಹಿಂದುತ್ವದ್ದು, ಹಿಂದೂಗಳದ್ದು, ಹಿಂದೂ ದೇಶದ್ದು, ಹಿಂದೂ ರಾಷ್ಟ್ರದ್ದು, ಇದು ಬಹುತ್ವದ ಸಂಸ್ಕೃತಿ. ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹಾಕಿ ಸಂವಿಧಾನವನ್ನು ಕತ್ಲಲ್ಲಿಟ್ಟು ಅದನ್ನು ಸಸ್ಪೆಂಡ್ ಮಾಡಿ ಸೇರಿಸಿದಂಥ 2 ಶಬ್ದಗಳು. ಆದರೆ ಇಲ್ಲಿ ಕನ್ಫ್ಯೂಷನ್ ಏನಂದರೆ ಜಾತ್ಯತೀತನ ಹೋಗಿ ಧರ್ಮಾತೀತ ಮಾಡಿಬಿಟ್ಟಿದ್ದು. ಸೆಕ್ಯುಲರ್ ಅಂದರೆ ಜಾತ್ಯತೀತ, ಹಿಂದೂಗಳ ಈ ರಾಷ್ಟ್ರದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅದು ಕಡಿಮೆ ಆಗಬೇಕು, ಜಾತ್ಯತೀತವಾಗಿ ಇರಬೇಕು ಅಂತ. ಆದರೆ ಕಮ್ಯುನಿಸ್ಟ್ನವರು ಮತ್ತು ಕಾಂಗ್ರೆಸ್ನವರು ಬರ್ತಾ ಬರ್ತಾ ಈ ಜಾತ್ಯತೀತವನ್ನು ಧರ್ಮಾತೀತ ಮಾಡಿಬಿಟ್ರು. ಧರ್ಮಾತೀತಕ್ಕೂ ಜಾತ್ಯತೀತಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದನ್ನ ಧರ್ಮಾತೀತವಾಗಿ ಅಂತಾನೆ ಹೇಳ್ಬೇಕಾಗುತ್ತೆ ಸೆಕ್ಯುಲರ್ ಅಂದ್ರೆ ಅರುಣ್. ಹಾಗಾಗಿ ಇದೊಂದು ಕಲ್ಪನೆ. ಜಾತ್ಯತೀತ ಅಂದ್ರೆ ಜಾತಿಯ ಅತೀತವಾಗಿರಬೇಕು ಅನ್ನುವಂಥದ್ದು ಅದರ ಅರ್ಥ. ಅದರ ಧರ್ಮಾತೀತ ಅಲ್ಲ. ವಿಚಾರ ಎಲ್ಲಿಂದ ಬಂತು ನನಗೂ ಅರ್ಥ ಆಗ್ಲಿಲ್ಲ. ಅದನ್ನ ಆಮೇಲೆ ತಂದಿಟ್ಟಿದ್ದು ಅದನ್ನು ಧರ್ಮಗಳ ವಿಚಾರ. ಜಾತ್ಯತೀತ ಅಂತಂದ್ರೆ ಹಿಂದೂ ಮತ್ತೆ ಮುಸ್ಲಿಮರು ಅನ್ನುವಂಥ ಸೆಕ್ಯುಲರ್ ಅನ್ನುವಂಥ ವಿಚಾರ. ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಬಂದ ನಂತರ ಚರ್ಚೆಯನ್ನ ಮುಂದುವರಿಸ್ತೀನಿ. ಅತಿ ಮುಖ್ಯವಾಗಿ ಸಿದ್ದರಾಮಯ್ಯನವರ